ದೀಪಾವಳಿ ಹಬ್ಬ, ಬಾಸ್ ರಿಲೀಸ್ ಆಗಿರೋ ಹಬ್ಬ, ನವಗ್ರಹ ರಿಲೀಸ್ ಆಗಿರೋ ಹಬ್ಬ, ಮೂರು ಹಬ್ಬ ಸೇರಿ ಒಂದು ಊರ ಹಬ್ಬದ ಥರ ಆಚರಿಸ್ತಾ ಇದ್ದಾರೆ. ಎಲೆಕ್ಟ್ರಿಫೈಯಿಂಗ್ ಅಟ್ಮಾಸ್ಫಿಯರ್, ಫ್ಯಾನ್ಸ್ ಅವ್ರ ಪ್ರೀತಿ ತೋರಿಸಿದ್ರೆ ಹಿಂಗಿರುತ್ತೆ. ಆದಷ್ಟು ಬೇಗ ಗುಣ ಆಗಿ ಬಂದೇ ಬರ್ತಾರೆ. ಯಾಕೆಂದ್ರೆ ಆ ಬಾಸಲ್ಲಿರೋ ಪಾಸಿಟಿವಿಟಿ ಯಾರಿಗೂ ಬರಲ್ಲ. ಅವ್ರಿಗಿರೋ ಒಂದು ಈ ಪ್ರೀತಿ ಪ್ರೋತ್ಸಾಹ ನೋಡಿ ಅದರಲ್ಲೇ ಅರ್ಧ ಹುಷಾರು. ಅವ್ರ ಫ್ಯಾನ್ಸ್ಗೆ ಒಂದೊಂದು ಕೇಳ್ಕೊಳ್ಳೋದು, ಯಾವಾಗಲೂ ಖುಷಿಯಾಗಿದೆ, ಯಾವಾಗಲೂ ಹೀಗೆ ಇದೆ. 16 ವರ್ಷ ಆದ್ಮೇಲೆ ನವಗ್ರಹ ಮೂವಿ ರಿಲೀಸ್ ಆಗಿದೆ. ಯಾವ ತರ ಅನಿಸ್ತಿದೆ ನಿಮಗೆ ಮೂವಿ ನೋಡೋದಕ್ಕೆ? ಮೇಡಮ್ ಅದೇ ಹೇಳಿದ್ನಲ್ಲ ಮೇಡಮ್, ದೀಪಾವಳಿ ಹಬ್ಬ, ಬಾಸ್ ರಿಲೀಸ್ ಆಗಿರೋ ಹಬ್ಬ, ನವಗ್ರಹ ರಿಲೀಸ್ ಆಗಿರೋ ಹಬ್ಬ, ಮೂರು ಹಬ್ಬ ಸೇರಿ ಒಂದು ಊರ ಹಬ್ಬದ ಥರ ಆಚರಿಸ್ತಾ ಇದ್ದಾರೆ. ಖುಷಿ ಆಗುತ್ತೆ ಮೇಡಮ್. ನೀವು ಥಿಯೇಟರ್ ಒಳಗಡೆ ಹೋಗಿ ನೋಡಿರ್ತೀರಾ? ನವಗ್ರಹ ಸಾಂಗ್ ಬಂದಾಗ ಯಾವ ತರ ಇತ್ತು ರಿಯಾಕ್ಷನ್ಸ್ ಅಂತ? ಮೇಡಮ್ ಸೀರಿಯಸ್ಲಿ ಇನ್ನೂ 10 ವರ್ಷ ಹೋದ್ರೂ ಈ ಥರ ಸಾಂಗ್ಗಳು ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಒಂದೊಂದು ಸಾಂಗ್ ಅದ್ಭುತ ಮೇಡಮ್. ಯಾಕೆಂದ್ರೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ವಿ ಆ ಸಾಂಗ್ಗಳನ್ನ, ಕೇಳ್ಕೊಂಡು ಫಸ್ಟು ವಾಕ್ಮ್ಯಾನಲ್ಲಿ ಕೇಳ್ತಾ ಇದ್ವಿ, ಆಮೇಲೆ ಸ್ಪೀಕರಲ್ಲಿ ಕೇಳ್ತಾ ಇದ್ವಿ. ಇದುವರೆಗೂ ಈಗ ಥಿಯೇಟ್ರಲ್ಲಿ ನೋಡ್ತಾ ಇದ್ರು. ಈಗ ಈ ಲೆವೆಲ್ಗೆ ಹರೀಶ್ ಕೃಷ್ಣ ಸರ್ಗೊಂದು ಆ್ಯಕ್ಟ್ಸ್ ಆಫ್ ಹೇಳಬೇಕು. ಬರೀ ಸಾಂಗ್ ಅಷ್ಟೇ ಅಲ್ಲ, ಒಂದೊಂದು ಎಂಟ್ರಿಗೂ ಅಷ್ಟೇ, ಒಂದೊಂದು ಸೀನ್ಗೂ ಅಷ್ಟೇ BGM ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಅದು ನೆಕ್ಸ್ಟ್ ಲೆವೆಲ್ ಮೇಡಮ್. ಇವಾಗ 16 ವರ್ಷ ಆದ್ಮೇಲೆ ನವಗ್ರಹ ರಿಲೀಸ್ ಆಗಿದೆ. ಒಂದಷ್ಟು ಮೂವಿಗಳು ದರ್ಶನ್ ಅವ್ರದ್ದು ರಿಲೀಸ್ ಆಗ್ತಾನೆ ಇದೆ. ಇವಾಗ ದರ್ಶನ್ ಅವರು ಕೂಡ ಚಿಕಿತ್ಸೆ ಇದಕ್ಕಾಗಿ 6 ವೀಕ್ಸ್ ರಿಲೀಸ್ ಆಗಿದ್ರು. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಏನು ಹೇಳೋದು ಮೇಡಮ್, ಆದಷ್ಟು ಬೇಗ ಗುಣ ಆಗಿ ಬಂದೇ ಬರ್ತಾರೆ. ಯಾಕೆಂದರೆ ಆ ಬಾಸಲ್ಲಿರೋ ಪಾಸಿಟಿವಿಟಿ ಯಾರಿಗೂ ಬರಲ್ಲ. ಅವ್ರಿಗಿರೋ ಒಂದು ಈ ಪ್ರೀತಿ ಪ್ರೋತ್ಸಾಹ ನೋಡಿ ಅದರಲ್ಲೇ ಅರ್ಧ ಹುಷಾರು. ನೀವು ಒಂದಷ್ಟು ಶಾರ್ಟ್ ಮೂವೀಸ್ಗಳು ಮಾಡ್ತಿರ್ತೀರಾ, ನಿಮಗೂ ಗೊತ್ತಿರುತ್ತೆ. ಅಂದರೆ ಫ್ಯಾನ್ಸ್ ನಿಮ್ಮನ್ನು ಒಂದಷ್ಟು ಗುರ್ತಿಡ್ದು ಮಾತಾಡಿಸ್ತಾರೆ. ಅದರಲ್ಲೂ ಇವತ್ತು ನೀವು ನವಗ್ರಹ ಮೂವಿಯಲ್ಲಿ ನೋಡಿರುವಂಥ ಫ್ಯಾನ್ಸ್ ಬಗ್ಗೆ ಹೇಳೋದಿದೆ. ಮೇಡಮ್ ಬಾಸ್ಗಿರೋಂಥ ಫ್ಯಾನ್ಸು ಕಂಪ್ಲೀಟ್ಲಿ ಡೈಹಾರ್ಡ್ ಫ್ಯಾನ್ಸು. ಅದು ನಾವು ಎಲ್ಲರೂ ನೋಡಿರೋದೇ. ಅದನ್ನು ಯಾವತ್ತೂ ಕ್ರೇಜ್ ಕಡಿಮೆ ಆಗೋದು, ಫ್ಯಾನಿಸಮ್ ಕಡಿಮೆ ಆಗೋದು ಯಾರತ್ತೂ ಆಗಲ್ಲ. ಒಬ್ಬರ ಮೇಲೆ ಪ್ರೀತಿ ಅಭಿಮಾನ ಇಟ್ಟು ಮನ್ಸಾರೆ ಇಟ್ಟ ಮೇಲೆ ಕಷ್ಟ ಆಗಲಿ ಸುಖ ಆಗಲಿ ಎಲ್ಲ ಟೈಮಲ್ಲೂ ಫ್ಯಾನ್ ಆಗೇ ಆಗಿರ್ತಾರೆ. ಅದಕ್ಕೆ ಏನು ಹೇಳೋಕ್ಕಾಗುತ್ತೆ. ಕ್ರೇಜ್ ಅಂತೂ ನೋಡಿರ್ತೀರಾ ಫ್ಯಾನ್ಸ್ದು. ಆ ಫ್ಯಾನ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಈ ಕ್ರೇಜ್ ಹಿಂಗೆ ಇರುತ್ತೆ, ನನಗೆ ಗೊತ್ತು. ನಾನು ಏನು ಹೇಳಬೇಕಾಗಿಲ್ಲ. ಬಾಸ್ ಆದಷ್ಟು ಬೇಗ ಹುಷಾರಾಗಿ ಬಂದೇ ಬರ್ತಾರೆ. ನಾವು ಆದಷ್ಟು ಪಾಸಿಟಿವ್ ಕಡೆ ಗಮನ ಕೊಡೋಣ. ಯಾರ್ಯಾರು ಪಾಸಿಟಿವ್ ಆಗಿ ಯಾರ್ಯಾರು ಈ ಬಾಸ್ ಪ್ರೀತಿಸ್ತಾರೆ ಅವ್ರ ಕಡೆ ಜಾಸ್ತಿ ಪಾಸಿಟಿವ್ ಕೊಡೋಣ. ನೆಗೆಟಿವ್ ಮಾತಾಡೋದ್ರ ಬಗ್ಗೆ ನಾವೇ ಕಾನ್ಸಂಟ್ರೇಟ್ ಮಾಡೋದು ಬೇಡ. ಸೊ ನಾವು ಕಾನ್ಸಂಟ್ರೇಟ್ ಮಾಡಿದಷ್ಟು ಅವ್ರು ಜಾಸ್ತಿ ಮಾಡ್ಕೊತಾರೆ. ಅದ್ರ ಬದಲು ನಾವು ಪಾಸಿಟಿವ್, ಈಗ ಸಿನಿಮಾ ರಿಲೀಸ್ ಆಯಿತು, ಇದ್ರ ಬಗ್ಗೆ ಖುಷಿ ಪಡೋಣ ಅಷ್ಟೇ. ಆಬ್ವಿಯಸ್ಲಿ ಹೈಯಲ್ಲಿದ್ದೀನಿ. ನಿಮಗೆಲ್ಲ ಹೆಂಗೆ ಅನಿಸ್ತದೆ, ನನಗೂ ಹಂಗೆ ಅನಿಸ್ತಾ ಇದೆ. ಎಲೆಕ್ಟ್ರಿಫೈಯಿಂಗ್ ಅಟ್ಮಾಸ್ಫಿಯರ್, ಫ್ಯಾನ್ಸ್ ಅವ್ರ ಪ್ರೀತಿ ತೋರಿಸಿದ್ರೆ ಹಿಂಗಿರುತ್ತೆ. ಫ್ಯಾನ್ಸ್ಗಳು ಯಾವಾಗಲೂ ಸಪೋರ್ಟ್ಗಿದ್ದಾರೆ. ಆ್ಯಂಡ್ ಫ್ಯಾನ್ಸ್ಗಳು ಖುಷಿನೂ ಇದೆ. ಆ್ಯಂಡ್ ಆಲ್ಸೋ ದರ್ಶನ್ ಸರ್ ಹೆಲ್ತ್ ಆಲ್ಸೋ ಸ್ವಲ್ಪ ಲೈಕ್ ಬೆನ್ನು ಸಮಸ್ಯೆ ಇದೆಯಲ್ಲ. ಸೊ ನಾವೆಲ್ಲ ಫ್ಯಾನ್ಸ್ ಕಡೆಯಿಂದ ಅವರಿಗೆ ವಿ ವಿಶ್ ಸ್ಪೀಡಿ ರಿಕವರಿ, ಬೇಗ ಹುಷಾರಾಗಿ ಬರಲಿ ಬಾಸ್. ಡಿ ಬಾಸ್ ಫ್ಯಾನ್ಸಿಗೆ ನಾನು ಏನೂ ಹೇಳಲ್ಲ. ಯಾಕಂದರೆ ಅವ್ರ ನೆಕ್ಸ್ಟ್ ಲೆವೆಲ್ ಪ್ರೀತಿ ಇದೆ ಅವ್ರಿಗೆ, ಬಾಸ್ ಮೇಲಾಗಲಿ ನಮ್ಮ ಮೇಲೆಲ್ಲ ಆಗಲಿ ಸಪೋರ್ಟ್ ಮಾಡ್ತಿರೋದಕ್ಕೆ. ಅವ್ರ ಫ್ಯಾನ್ಸ್ಗೆ ಒಂದೊಂದು ಕೇಳ್ಕೊಳ್ಳೋದು, ಯಾವಾಗಲೂ ಖುಷಿಯಾಗಿರಿ, ಯಾವಾಗಲೂ ಹೀಗೆ ಇರಿ. 16 ವರ್ಷದಿಂದ ಮೈಸೂರಲ್ಲಿ ಪದ್ಮ ಥಿಯೇಟರ್ ಅಂತ ಒಂದಿದೆ. ಅದು ಅವಾಗ ತಾನೇ ಆಲ್ಟರ್ ಆಗಿ ಥಿಯೇಟರ್ ಹೊಸದಾಗಿ ಬಂದಿತ್ತು. ಅವಾಗ ನೋಡಿದ್ದು, ಮತ್ತು ಇವತ್ತು ನೋಡ್ತಾ ಇದ್ದೀನಿ. ಇಲ್ಲೂ ಪ್ರಸನ್ನ ಥಿಯೇಟರ್ 50 ಇಯರ್ಸ್ ಆಗಿದೆ. ಸೊ ಎಲ್ಲ ಕಡೆ ಸೆಲೆಬ್ರೇಷನ್ ಥರ ಇದೆ. ಆ್ಯಂಡ್ ತುಂಬ ಖುಷಿಯಾಗಿದೆ ಈ ಥರ ಚಿತ್ರರಂಗ ತುಂಬಿದ್ದು. ಆ್ಯಂಡ್ ನೀವೇ ನೋಡ್ತಾ ಇದ್ದಾರೆ ಎಲ್ಲ ಒಂದು ಡೈಲಾಗಿಗೂ ಜನ ಎಷ್ಟು ಸ್ಪಂದಿಸ್ತಿದ್ದಾರೆ ಅಂತ. ಸಖತ್ ಖುಷಿ ಆಯ್ತು ಇವತ್ತು ಇಲ್ಲಿ ಬಂದು ಸಿನಿಮಾ ನೋಡ್ತಾ ಇರೋದು. ಬೀಟ್ ಪ್ಲಸ್ ಕರ್ನಾಟಕ.